ಹಾಯ್ ಹಲೋ ಫ್ರೆಂಡ್ಸ್, ನಾನು ಆಶಾ. ನಾನು ಮೈಸೂರಿಂದ ವೀಡಿಯೋಸ್ ಮಾಡ್ತಿದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ದೇವರ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ನಾನು ಬಂದಿರುವುದು ಮೈಸೂರು ವಿಜಯನಗರ ಫಸ್ಟ್ ಸ್ಟೇಜ್ನಲ್ಲಿ ಇರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನನ್ನ ಚಾನಲ್ ಬಗ್ಗೆ ಹೇಳೋದಾದರೆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡೋದು, ಟ್ರಾವೆಲಿಂಗು, ಕುಕ್ಕಿಂಗ್ ವೀಡಿಯೋಸು ಮತ್ತು ಬ್ಯೂಟಿ ಟಿಪ್ಸು, ಮೇಕಪ್ ವೀಡಿಯೋಸು ಮತ್ತು ಲೈಫ್ ಸ್ಟೈಲ್ ಇದೇ ಆಗಿರುತ್ತೆ. ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಈ ದೇವಸ್ಥಾನದ ಸಂಸ್ಥಾಪಕರು ಬಂದು ಡಾಕ್ಟರ್ ಭಾಷ್ಯಂ ಸ್ವಾಮೀಜಿ ಅವರು. ಇದು ತುಂಬ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು. ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ಫುಲ್ಲು ದೇವಸ್ಥಾನ. ಇದೆಲ್ಲ ಕಾರ್ ಪಾರ್ಕಿಂಗು ಮತ್ತು ಗಾಡಿ ಪಾರ್ಕಿಂಗ್ ಮಾಡ್ಕೊಳ್ಳೋದು ಪ್ಲೇಸ್ ಇದೆ ಮುಂದೆ. ಮತ್ತು ಇಲ್ಲಿ ಡೈಲಿ ಪೂಜೆ ಅಂತೂ ನಡೀತಾನೆ ಇರುತ್ತೆ, ಮಾರ್ನಿಂಗು ಮತ್ತು ಈವ್ನಿಂಗು. ಮದುವೆಗಳು ಆಗ್ತಾ ಇರುತ್ತೆ ಮತ್ತು ಸೌಂದರ್ಯ ಲಹರಿ ಪ್ರೋಗ್ರಾಮ್ಸ್ ಎಲ್ಲ ನಡೀತಾನೆ ಇರುತ್ತೆ. ಪ್ರತಿ ಅಮಾವಾಸ್ಯೆಗೂ ಮಹಾಭಿಷೇಕ ನಡೆಯುತ್ತೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು, ದೇವ್ರದ್ದು ಪಾದ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನ. ನೋಡಿ, ಈಗ ಸ್ಟಾರ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡ ಪ್ಲೇಸ್ ಇದೆ ನೋಡಿ. ಇಲ್ಲೆಲ್ಲ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಮತ್ತು ಈ ಕಡೆ ಬರೋದಾದರೆ ಅಲ್ಲಿ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಅಂದರೆ ಯಾವ ಟೈಮಲ್ಲಿ ಓಪನ್ ಆಗುತ್ತೆ, ಯಾವ ಟೈಮಲ್ಲಿ ಪೂಜೆ ನಡೆಯುತ್ತೆ, ಮತ್ತು ಯಾವ ಟೈಮಲ್ಲಿ ಕ್ಲೋಸ್ ಆಗುತ್ತೆ, ಮತ್ತು ಅಭಿಷೇಕ ಎಲ್ಲ ಯಾವ್ಯಾವ ಡೇಟ್ಗಿದೆ ಅಂತೇಳ್ಬಿಟ್ಟು ಎಲ್ಲ ಕ್ಲಿಯರಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಮತ್ತು ಈ ಪ್ರತಿ ವರ್ಷ ಜನವರಿ 1ಗೆ ಇಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಲಡ್ಡು ಮಾಡಿ ಬರುವ ಭಕ್ತರಿಗೆ ಕೊಡ್ತಾರಂತೆ. ಈ ಸಂಪ್ರದಾಯ ಕಳೆದ 34 ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಿದ್ದಾರೆ ಇಲ್ಲಿ ಇರೋರು. ಮತ್ತು ಲಡ್ಡುನ ಕೂಡ ಇಲ್ಲೇ ತಯಾರಿಸ್ತಾರಂತೆ. ಮತ್ತು ಮುಂದೆ ಹೋಗೋಣ. ಇಲ್ಲಿ ನೋಡ್ತಿರೋದು ಹೋಮ ಮಾಡೋದು. ಮತ್ತು ವಿಜಯದಶಮಿ 10ನೇ ದಿನ ಇಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಹೋಮ ನಡೆಸ್ತಾರಂತೆ. ನೀವು ನೋಡ್ತಿರ್ಬೋದು ಆ ವಿಗ್ರಹಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಅವು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ವಿಗ್ರಹಗಳೆಲ್ಲ ಅಂತ. ಮತ್ತು ಇಲ್ಲಿ ನೋಡೋದಾದರೆ ಗರುಡ ಸ್ತಂಭ, ಇದಕ್ಕೂ ಕೂಡ 4 ಪಿಲ್ಲರ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ 4 ಪಿಲ್ಲರು, ಮಧ್ಯದಲ್ಲಿ ಗರುಡ ಸ್ತಂಭ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಕಡೆ ಇರೋದು ಬಂದು ಇದು ಮ್ಯಾರೇಜ್ ಹಾಲು, ಇದು ಗರ್ಭಗುಡಿ. ಇದು ಇವಾಗ ಅದು ಸ್ಟೇಜ್ ತೋರಿಸ್ತೀನಿ. ಅದು ಓಪನ್ ಆಗಿಲ್ಲ, ಅದಕ್ಕೆ ಇಲ್ಲಿಂದ ವಿಡಿಯೋ ಮಾಡ್ತಿರೋದು. ನೋಡಿ, ಇದೆಲ್ಲ ಫುಲ್ ಮ್ಯಾರೇಜ್ ಹಾಲು. ಮತ್ತು ಇದು ಗರ್ಭಗುಡಿ ಹಿಂಭಾಗ ಇರೋದು. ಮತ್ತು ಆ ಕಡೆ ಮುಂದೆ ಕಾಣಿಸ್ತಿದೆಯಲ್ಲ, ಅದು ಕೂಡ ಮ್ಯಾರೇಜ್ ಹಾಲೇ ಆಗಿರುತ್ತೆ. ಸೇಮ್ ಆ ಕಡೆ ಯಾವ ಥರ ಇದೆಯೋ ಈ ಕಡೆ ಕೂಡ ಅದೇ ಥರನೇ ಇದೆ. ನೋಡ್ತಿರ್ಬೋದು, ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ನೋಡಿದ್ರಲ್ಲ, ಸೇಮ್ ಆ ಥರ ಆ ಕಡೆ ಯಾವ ಥರ ಇದೆಯೋ ಈ ಕಡೆ ಕೂಡ ಅದೇ ಥರನೇ ಇದೆ. ಮುಂದೆ ಎಲ್ಲ ಕುತ್ಕೊಳ್ಳೋದು. ಮತ್ತು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು, ಎಷ್ಟು ದೊಡ್ಡ ಪ್ಲೇಸ್ ಕೂಡ ಇದೆ ಅಂತ. ಮತ್ತು ಈ ಕಡೆ ನೋಡ್ತಿರೋದು ಬಂದು ಈ ಕಡೆ ಒಂದು ಬಾಗಿಲಿದೆ ಮತ್ತು ಆ ಕಡೆ ಒಂದು ಬಾಗಿಲಿದೆ. ಎಂಟ್ರೆನ್ಸ್ ಕಡೆಯಿಂದ ನಾವು ಬಂದ್ವಲ್ಲ, ದೇವ್ರ ಪಾದ ಇದೆಯಲ್ಲ, ಆ ಕಡೆ ಒಂದು ಬಾಗಿಲು, ಈ ಕಡೆ ಒಂದು ಬಾಗಿಲು. ಆ ಕಡೆಯಿಂದ ಬಂದು ದೇವ್ರ ದರ್ಶನ ಮಾಡಿಕೊಂಡು ಈ ಕಡೆ ಹೊರಗಡೆ ಬರೋ ಥರ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ದೇವರು ವಿಗ್ರಹಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿರೋ ಡಿಸೈನ್ಸೇ ತುಂಬ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಇದು ಮ್ಯಾರೇಜ್ ಹಾಲು, ಅಷ್ಟು ಉದ್ದ ಇದೆ. ಮತ್ತು ಬನ್ನಿ ಈಗ ಗರ್ಭಗುಡಿ ಒಳಗಡೆ ಹೋಗೋಣ. ಫೋಟೋಸ್ ತೆಗಿಬಾರ್ದು, ಫೋಟೋಸ್ ಎಲ್ಲ ತೆಗಿಬಾರ್ದು ಅಂತ ಹೇಳಿದ್ರು ಅವರು. ನಾವು ಸ್ವಲ್ಪ ತೆಗೆದಿದ್ದಾದಮೇಲೆ ಬಂದು ನಮಗೆ ಹೇಳಿದ್ರು. ಆದರೂ ಸ್ವಲ್ಪ ಫೋಟೋ ತೆಗೆದ್ವಿ, ವಿಡಿಯೋ ಮಾಡಿದ್ವಿ ಸ್ವಲ್ಪ.
ಇದು ದೇವ್ರದ್ದು ಕಿರೀಟ ಮತ್ತು ಡಾಬು ಕೈಗೆ ಹಾಕ್ಕೊಂಡಿರೋ ವಸ್ತುಗಳೆಲ್ಲ ಅದೆಲ್ಲ ಗೋಲ್ಡಲ್ಲಿ ಮಾಡಿರೋದಂತೆ. ಮತ್ತು ಈ ಕಡೆ ಒಂದು ವಿಗ್ರಹ ಇದೆ, ಮತ್ತು ಇನ್ನೊಂದು ಆ ಕಡೆ ಒಂದು ವಿಗ್ರಹ ಇದೆ, ಅದು ಕೂಡ ತೋರಿಸ್ತೀನಿ. ಇದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡ್ಬೋದು. ಅಭಿಷೇಕದ ನೀರು ಬರುತ್ತೆ ಅಲ್ಲಿ. ಇಷ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಇದು ನನ್ನದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ನನಗೂ ಕೂಡ ಗೊತ್ತಿಲ್ಲ ಯಾವ ಥರ ಮಾಡಬೇಕು ಅಂತ. ಬಟ್ ತಿಳಿದಿರೋ ಅಷ್ಟು ಮಟ್ಟಿಗೆ ನಾನು ತಿಳ್ಕೊಂಡಿದ್ದೀನಿ, ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಬಟ್ ನಿಮ್ಗೆ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ತಿಳಿಸಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಬರುವಂಥ ವೀಡಿಯೋಸು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ ದೇವಸ್ಥಾನದ್ದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ಫಸ್ಟ್ ನೋಟಿಫಿಕೇಷನಲ್ಲಿ ಬರುತ್ತೆ. ಓಕೆ, ಐ ಹೋಪ್ ಚೆನ್ನಾಗಿ ಮಾಡಿದ್ದೀನಿ ವಿಡಿಯೋ ಅಂತಲೇ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ನೋಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ನಮಸ್ಕಾರ.